ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆವಿಎಸ್ ಸಭಾಂಗಣದಲ್ಲಿ ಜಯ ಕರ್ನಾಟಕ ಸಂಘದ ಮುಖ್ಯ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಹಾಗೂ ಅಭಿನಂದನಾ ಸಮಾರಂಭ ನಡೆಯಿತು. ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಜಯಪ್ರಕಾಶ್ ಗೌಡ, ರೈತ ಸಂಘದ ಸುನಂದ ಜಯರಾಮ್, ಜಯ ಕರ್ನಾಟಕ ಸಂಘದ ಜಿಲ್ಲಾಧ್ಯಕ್ಷರಾದ ನಾರಾಯಣ್ ಮುಂತಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಹಲವು ಸಾಧಕರನ್ನು ಸನ್ಮಾನಿಸಲಾಯಿತು. ಕೆಲಸ ಮಾಡಬೇಕು. ಮಾಡಿದಾಗ ಶಾಂತಿ ಅನ್ನೋದು ನಮ್ಮ ಬದುಕಿನಲ್ಲಿ ನೆಲೆಸುತ್ತೆ. ಬುದ್ಧನು ಕೂಡ ಹೇಳ್ತಾನೆ, ಬುದ್ಧಂ ಶರಣಂ ಗಚ್ಚಾಮಿ. ಬುದ್ಧ ಮಾತ್ರವೇ ಅಲ್ಲ, ಬುದ್ಧ ಬೇಕು ನಮಗೆ, ಅವನಿಗೆ ಶರಣ ಹೋಗೋಣ. ಧರ್ಮಂ ಶರಣಂ ಗಚ್ಚಾಮಿ, ಬುದ್ಧನ ಧರ್ಮಕ್ಕೆ ಶರಣ ಹೋಗೋಣ. ಹಾಗೆ ಸಂಘಂ ಶರಣಂ ಗಚ್ಚಾಮಿ, ಅವನ ಸಂಘಕ್ಕೆ ಶರಣ ಹೋಗೋಣ. ಸಂಘಟಿತವಾಗುವುದರ ಮೂಲಕ ಮಾಡುವ ಪ್ರಯತ್ನ ಇದೆಯಲ್ಲ, ಅದು ಶ್ರೇಷ್ಠವಾದದ್ದು. ವೈಯಕ್ತಿಕವಾದ ಕೇವಲ ಒಬ್ಬರಿಂದ ಸಾಧ್ಯ ಆಗುವುದಿಲ್ಲ, ಅದು ಸಂಘಟನೆಯ ಮೂಲಕವೇ ಆಗಬೇಕು. ಅಂತಹ ಒಂದು ಸಂಘಟನೆ ಅತ್ಯಂತ ಪ್ರಾಮಾಣಿಕವಾಗಿ, ಅತ್ಯಂತ ಶ್ರದ್ಧೆಯಿಂದ, ಅತ್ಯಂತ ಪೂಜನೀಯ ಭಾವದಿಂದ, ಸೇವಾ ಮನೋಭಾವದಿಂದ ಇದ್ದಾಗ ಮಾತ್ರ ಒಂದು ಸಂಘಟನೆ ಯಶಸ್ಸನ್ನು ಕಾಣ್ತದೆ. ಆ ಸಂಘಟನೆಯ ಮೂಲಕ ಸಮಾಜವೂ ಕೂಡ ಉದ್ಧಾರ ಆಗ್ತದೆ ಅಂತಕ್ಕಂಥದ್ದು. ಅದರಿಂದ ಸೇವೆ ಅನ್ನುವಂಥದ್ದು ಬಹಳ ದೊಡ್ಡದ್ರಿ. ಸೇವೆ ಅನ್ನೋದಕ್ಕೆ ಹಿಮಾಲಯ ಪರ್ವತವನ್ನೇ ಕಡ್ಕೊಂಡು ಬರಬೇಕಾಗಿಲ್ಲ ನಾವು. ಸೇವೆ ಅಂದರೆ ಏನು ಅಂದರೆ, ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ಒಬ್ಬ ವೃದ್ಧ, ಒಬ್ಬ ತುಂಬ ವಯಸ್ಸಾಗಿರ್ತಕ್ಕಂಥ ಹುಡುಗ, ಮನುಷ್ಯ ಈ ರಸ್ತೆಯಿಂದ ಈ ಕಡೆಯಿಂದ ಆ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಅವನಿಗೆ ನಾವು ನಿಂತು ಒಂದು ನಿಮಿಷ ಅವನನ್ನ ಈ ಕಡೆಯಿಂದ ಆ ಕಡೆಗೆ ದಾಟಿಸಿದ್ರೆ ಅದೇ ಒಂದು ದೊಡ್ಡ ಸೇವೆ. ಸೇವೆಗೆ ದೊಡ್ಡ ವ್ಯಾಖ್ಯಾನ ಏನು ಬೇಕಾಗಿಲ್ಲ, ಸಣ್ಣದು ಕೂಡ ನಮ್ಮಲ್ಲಿ ಬೇಕಾದಷ್ಟಿದೆ. ಈಗ ಅಳಿಲು ಸೇವೆ ಎನ್ನುವಂಥ ಮಾತನ್ನು ನೀವು ಹೇಳಿದ್ದೀವಿ. ರಾಮಾಯಣದ ಸಂದರ್ಭದಲ್ಲಿ ಅಳಿಲು ಸೇವೆ, ಅದು ಸಮುದ್ರದ ಓಡೋಗುವುದು, ಮರಳು ರಾಶಿಗೆ ಓಡೋಗುವುದು, ಅಲ್ಲಿ ಮರಳನ್ನು ಅಂಟಿಸ್ಕೊಂಡು ಬಂದು ಸಮುದ್ರ ಲಂಘನದ ಸಂದರ್ಭದಲ್ಲಿ ಸೇತುವೆಯನ್ನು ಕಟ್ಟುವಂಥದ್ದು. ಅದರಿಂದ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಯಾವುದೋ ಒಂದು ಘನ ಉದ್ದೇಶಕ್ಕಾಗಿ ನಾವು ಅವತರಿಸಿದ್ದೀವಿ. ಮೇಡಮ್ ನೀವು ಅಲ್ಲಿ ಬಂದ್ಬಿಡಿ, ಮಮತಾ ಮೇಡಮ್ ಪಕ್ಕ ನೀವು. ಹಾಗೆ ರೀ, ಹಾಗೆ ರೀ, ಹಾಗೆ ರೀ, ಆಯ್ತಣ್ಣ ಎಲ್ರದು. ಕರ್ನಾಟಕ ಪರಿಷತ್ಗೆ ಜೈ, ಕರ್ನಾಟಕ ಪರಿಷತ್ಗೆ ಜೈ. ಈಗ ಜೈ ಕರ್ನಾಟಕ ಅಂದ್ರೆ ಜೈ ಇರೋದ್ರಿಂದ ಜಯವಾಗಲಿ ಅಂತ ಜೈ ಕರ್ನಾಟಕ, ಜೈ ಕರ್ನಾಟಕ ಪರಿಷತ್ಗೆ, ಜೈ ಕರ್ನಾಟಕ ಪರಿಷತ್ಗೆ. ಮುಂದಿನ ಹಾದಿ ಸುಖಮಯವಾಗಿರಲಿ, ಯಾವ ಅಡೆತಡೆಗಳು ಇಲ್ಲದೆ ಇರಲಿ, ಎಷ್ಟಾಗುತ್ತೋ ನಿಮ್ಗೇನಷ್ಟು ಸಮಾಜಮುಖಿ ಬೆಳವಣಿಗೆ ಕಾರ್ಯಕ್ರಮಗಳನ್ನ ಮಾಡ್ತಾ ಬೆಳೀರಿ ಅಂತ ಆಶಿಸ್ತಾ ಅವರಿಗೆ ಮತ್ತೊಮ್ಮೆ ನಮ್ಮ ಜೈ ಕರ್ನಾಟಕ ಪರಿಷತ್ ಪರವಾಗಿ ಅಭಿನಂದಿಸ್ತಾ ಇದ್ದೀವಿ. ಇಸ್ಕೊಂಡವ್ರು ಹಾಗೆ ಕೆಲಸವನ್ನ ನೀವೆಲ್ಲರೂ ಮಾಡಬೇಕು. ಪ್ರಶ್ನೆ ಮಾಡಿ, ನೀವೇನ್ ಬೇರೆನೂ ಮಾಡಬೇಡಿ. ಸೊ ಹಾಗಾಗಿ ಅದನ್ನು ಕೂಡ ನಾನು ಈಗ ಈ ವಿಚಾರನ ತಿಳಿಸ್ತೇನೆ. ಇನ್ನು ನಮ್ಮ ಮಂಡ್ಯದಲ್ಲಿ ಹೇಳ್ಬೇಕು ಅಂತಂದ್ರೆ ನಾವು ಮಹನೀಯರ ಹೆಸರುಗಳನ್ನ ಹೇಳ್ತೀವಿ. ತುಂಬಾ ಜನ ಇದ್ದಾರೆ ಮಂಡ್ಯದಲ್ಲಿ. ಈಗ ಮೊದಲನೇ ಆರ್ಟಿಸ್ಟ್ ಆಗಿ ಸುಂದರಮ್ಮ ಅಂತ ಹೇಳಿ ಮಳವಳ್ಳಿ ಅವರು ಮೊದಲ ಕನ್ನಡ ಆರ್ಟಿಸ್ಟ್. ಇವತ್ತು ಅವ್ರ ಹೆಸರನ್ನ ಕೇಳ್ತೀವಿ ಹೇಳಿ. ಅವ್ರ ಅವತ್ತು ಹೆಸರನ್ನ ಮಾಡೋಗಿದ್ದಕ್ಕೆ ಇವತ್ತು ನಾವು ಹೇಳ್ತೀವಿ. ಈಗ ಕಿತ್ತೂರು ರಾಣಿ ಚೆನ್ನಮ್ಮನ ಇದ್ದು ಬ್ರಿಟಿಷರ ವಿರುದ್ಧ ಪ್ರಪ್ರಥಮವಾಗಿ ಹೋರಾಟಗಳದ್ದು. ನಮ್ಮಲ್ಲಿ ಸುಮಾರು ಜನ ಮಹಿಳೆಯರಿದ್ದಾರೆ, ಅವರ ಜಯಂತಿನೂ ಕೂಡ ಮಾಡ್ತಾರೆ, ಅವ್ರ ಬಗ್ಗೆ ಮಾತು ಬರ್ತಾರೆ. ನಾವೀಗೆಲ್ಲ ತರಬೇತಿ ಯಾಕೆ ಇವೆಲ್ಲ ನಾವು ಕೊಡ್ತೀವಿ ಅಂತಂದ್ರೆ, ಇವರಿಗೆ ವಿಷಯ ಗೊತ್ತಾಗಬೇಕು. ವಿದ್ಯೆ ಇದ್ರೆ ಏನ್ ಪ್ರಯೋಜನ ಆಗಲ್ಲ, ವಿನಯ ಬೇಕು ನಮಗೆ. ಅದನ್ನ ನಾನು ತಿಳ್ಕೊಳ್ಳುವಂಥದ್ದು ನಮಗೆ ಅನುಭವ ಬೇಕು. ಕೆಲಸ ಮಾಡಿದ್ರೆ ಕಾರ್ಯಕ್ರಮಗಳನ್ನ ನಿಮ್ಮನ್ನ ಮಾಡಿಸುತ್ತೆ.
ಇಲ್ಲಿ ಎಷ್ಟು ಜನಕ್ಕೆ ನಮ್ಮ ಸದಸ್ಯರುಗಳು ಗೊತ್ತಿದೆ ಗೊತ್ತಿಲ್ಲ. ಈ ಕಾರ್ಯಕ್ರಮಗಳನ್ನ ನಾವು ಶಿಸ್ತುಬದ್ಧ ಮಾಡಿದಾಗ ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಶಾಖೆಗಳು ನಿಮ್ಮ ಏರಿಯಾ ಸುಂದರವಾಗಿದ್ರೆ ನೀವು ಸುಂದರವಾಗಿರ್ತೀವಿ. ಒಳ್ಳೆ ಮಾತನ್ನ ಆಡಿದ್ರೆ ಅಂದ್ರೆ ನಾಲ್ಗೆ ಒಳ್ಳೇದ್ ಮಾತಾಡಿದ್ರೆ ನಾಲ್ಗೆ ಒಳ್ಳೇದಂತೆ, ನಿಮಗೆ ಗೌರವ ಸಿಗೋದು ನಿಮ್ ನಾಲ್ಗೆ ಮೇಲೆ ಇರುತ್ತಂತೆ. ಇದನ್ನ ನಾವು ಕಲ್ತ್ಕೋಬೇಕು. ಇದಿಷ್ಟು ನಾನು ಹೇಳಕ್ಕಂತ ವಿಚಾರ. ಇನ್ನು ನಾವು ಶಿಕ್ಷಣದ ವಿಚಾರಕ್ಕೆ ಹೋದ್ರೆ ನೋಡಿ, ವ್ಯಾಮೋಹ ಜಾಸ್ತಿ ಆಗ್ಬಿಟ್ಟಿದೆ. ಇಂಗ್ಲಿಷ್ ಬಗ್ಗೆ ಆಗಿರ್ಬೋದು, ಇನ್ನೊಂದ್ರ ಬಗ್ಗೆ ಆಗಿರ್ಬೋದು. ನಾವು ಕನ್ನಡ ಶಾಲೆ ನಮ್ಮ ಊರಿನಲ್ಲಿ ಏನಾದ್ರು ಒಂದು ಮಕ್ಳುಗಳು ಕಡಿಮೆ ಆಗ್ತಾವೆ ಅಂತ ಅದನ್ನು ಕೂಡ ನಾವು ಇದು ಮಾಡ್ತೀವಿ. ನಾವು ಅದಕ್ಕೆ ನಾವೇನ್ ಮಾಡಿದೀವಿ, ನಾವು ಶಿಕ್ಷಣ ತಜ್ಞರನ್ನ ಸಾಹಿತಿಗಳನ್ನ ಎಲ್ಲರೂ ಒಂದ್ ಕಡೆ ಕರೆದು ಒಂದು ಪರಂಪರದಲ್ಲಿ ಕೂರಿಸ್ಕೊಂಡು ನಾವು ಚರ್ಚೆ ಮಾಡಿದಾಗ ಅವ್ರು ಹೇಳಿದ್ರು, ಏಕರೂಪ ಸಮಾನ ಶಿಕ್ಷಣ ನೀತಿ ಜಾರಿ ಆದ್ರೆ ನಿಜವಾಗ್ಲೂ ಈ ಶಿಕ್ಷಣ ಒಂದು ದಾರಿಗೆ ಬರುತ್ತೆ ಅಂತ ಹೇಳಿದ್ರು. ಅಂದ್ರೆ 1ರಿಂದ 12ನೇ ತರಗತಿವರೆಗೂ ನಾವು ಏಕರೂಪ ಶಿಕ್ಷಣ ನೀತಿ ಜಾರಿ ಆಗಬೇಕು ಅಂತ ಅದಕ್ಕೆ ಅಜೆಂಡಾನ ಇಟ್ಕೊಂಡು ಹೋರಾಟವನ್ನ ಜಯ ಕರ್ನಾಟಕ ಪರಿಷತ್ ಕೊಡ್ತಾ ಇದೆ. ಅದಕ್ಕಾಗಿ ಡೆಲ್ಲಿಗೆ 2300 ಕಿಲೋಮೀಟರ್ ಸೈಕಲ್ ಜಾಥಾನು ಕೂಡ ಮಾಡಿದೀವಿ. 1 ಲಕ್ಷ ಜನರನ್ನ ಸೇರಿಸಿ ಫ್ರೀಡಂ ಪಾರ್ಕ್ ಇಂದ ನ್ಯಾಷನಲ್ ಪಾರ್ಕ್ ವರೆಗೂ ಕೂಡ ನಾವು ಅನೇಕ ವಿವಿಧ ಸಂಘಟನೆಗಳನ್ನು ಕೂಡ ನಾವು ಭಾಗಿ ಮಾಡ್ಕೊಂಡು ಕಾಲ್ ಜಾಥಾ ಮಾಡಿದೀವಿ. ಹೆಲಿಕಾಪ್ಟರ್ ಅದನ್ನು ಶೋ ಮಾಡ್ಬೇಕು ಅಂತ ಹೇಳಿ ನಾನು ನಮ್ಮ ಹಿಂದೆ ಇದ್ದಂತ ಸಂಸ್ಥಾಪಕರಿಗೆ ಅವ್ರಿಗೆ ಹೇಳಿ ಅದನ್ನು ಕೂಡ ನಾವು ಮಾಡಿದೀವಿ. ಇಷ್ಟೆಲ್ಲ ಮಾಡಿದ್ಮೇಲೆ ಎಲ್ಲೋ ಒಂದ್ ಕಡೆ ಕೇಂದ್ರದಲ್ಲಿ ನಮ್ಗೊಂದು ಆಶಾಭಾವನೆ ಬಂತು, ಸ್ವಲ್ಪ ಬಂತು. ಆದ್ರೆ ರಾಜ್ಯಗಳಲ್ಲಿ ಯಾಕೆ ಬರ್ತಾ ಇಲ್ಲ? ಅದೇ ಡೆಲ್ಲಿಲಿದೆ, ಕೇರಳವಿದೆ, ನಮ್ಮೇಲೆ ಯಾಕಿಲ್ಲ? ನಮ್ಮೇಲೆ ಬರ್ಬೇಕು ಅಂತಂದ್ರೆ ದಯಮಾಡಿ ಯಾರು ಮಾತಾಡಬೇಡಿ ಬಸವಗೌಡ್ರೆ. ನಾ ಯಾಕಿದ್ದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮದು 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಒಂದು ಏಕರೂಪ ಸಮಾನ ಶಿಕ್ಷಣ ನೀತಿ. ಅಂದ್ರೆ ನೀವು ನೋಡಿರ್ಬೋದು, ICS, ಸ್ಟೇಟ್ ಸಿಲೆಬಸ್, ಸೆಂಟ್ರಲ್, ಈ ತರ ಎಲ್ಲ ಸಿಲೆಬಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಒಬ್ಬ ಕಡ್ಲಕಾಯಿ ಮಾರೋ ಮಗನಿಗೂ, ಒಬ್ಬ ಮಧ್ಯಮ ವರ್ಗದವರಿಗೂ, ಒಬ್ಬ IAS ಆಫೀಸರ್ಗೂ, ಒಬ್ಬ ರಾಜಕಾರಣಿ ಶ್ರೀಮಂತನಿಗೂ ಕೂಡ ಎಲ್ಲಾ ಮಕ್ಕಳಿಗೂ ಒಂದೇ ರೀತಿಯ ಶಿಕ್ಷಣ ಸಿಕ್ಕಿ ಅನ್ನೋದು ನಮ್ಮ ಅಜೆಂಡಾ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ನಾವೆಲ್ಲರೂ ಒಬ್ಬರು ಕೂಡ